carefully. ಜಾಗ್ರತೆಯಿಂದ ಕೇಳಿ. Darkness stands for death. ಕತ್ತಲೆ ಮರಣಕ್ಕೆ ಸಾದೃಶ್ಯ. Darkness stands for curse. ಮಾತ್ರವಲ್ಲ, ಬರ್ಕೊಳ್ರಿ, ಕತ್ತಲು ಶಾಪಕ್ಕೆ ಗುರುತು. Amen. Darkness stands for sickness and demonic interference. ಈ ಕತ್ತಲು ದೆವ್ವದ ಮಧ್ಯ ಪ್ರವೇಶ ಮತ್ತು ದೆವ್ವದ ಮಾಟ ಮಂತ್ರಗಳ ಒಂದು ಶಕ್ತಿಗೆ Where darkness is, there is deception. ಎಲ್ಲಿ ಕತ್ತಲಿದೆಯೋ ಅಲ್ಲಿ ವಂಚನೆ, ಮೋಸ. Where darkness is, there is familiar spirits working. ಬರ್ಕೊಳ್ರಿ, ಎಲ್ಲೆಲ್ಲಿ ಕತ್ತಲಿದೆಯೋ ಅಲ್ಲಿ ನಟನೆಯ ಆತ್ಮಗಳು ಕೆಲಸ ಮಾಡ್ತವೆ. Where darkness is, ಎಲ್ಲೆಲ್ಲಿ ಕತ್ತಲಿದೆಯೋ there is Beelzebub working. ಅಲ್ಲಿ ಬೆಲ್ಜೆಬೂಬ್ ಎನ್ನುವಂತ ದೆವ್ವಗಳ ಒಡೆಯ ಕೆಲಸ ಮಾಡ್ತಾನೆ. The word Beelzebub means ಬೆಲ್ಜೆಬೂಬ್ ಅಂದ್ರೆ understand a prince of dung, a prince of flies of dung. ಆತನು ಸಗಣಿಯ ಅಥವಾ ವಲಸಿನ ಒಡೆಯ ಅಥವಾ ಆ ಒಂದು ಚಿಟ್ಟೆಗಳ ಅಥವಾ ನೊಣಗಳ ಒಡೆಯ ಅಥವಾ ದೆವ್ವಗಳ ಒಡೆಯ. So in other words, ಮತ್ತೊಂದು, where darkness is, ಎಲ್ಲೆಲ್ಲಿ ಕತ್ತಲಿದೆಯೋ there is garbage. ಅಲ್ಲಿ ವಲಸು ಕಸ. There is garbage. ಅಲ್ಲಿ ವಲಸು ಕಸ. There's all kind of lying. ಎಲ್ಲಾ ವಿಧವಾದಂತಹ ಒಂದು ಸುಳ್ಳು ಅಲ್ಲಿ ಬಿದ್ದಿರ್ತದೆ. All kinds of corruption. ಎಲ್ಲಾ ಒಂದು ಭ್ರಷ್ಟಾಚಾರ ಅಲ್ಲಿ ಇರ್ತದೆ. All kinds of lust. ಎಲ್ಲಾ ವಿಧವಾದಂತ ಭೋಗಗಳು ಅಥವಾ ಅತಿಯಾದಂತ ಭೋಗಗಳು ಸುಖ ಅಲ್ಲಿ ಇರ್ತದೆ. There is no doubt about that. ಅದ್ರ ಬಗ್ಗೆ This is how darkness is absolutely defined. ನಿಜವಾಗಲೂ ಈ ಒಂದು ನಿಜವಾಗಲೂ ಕತ್ತಲು ಎನ್ನುವಂಥದ್ದು ಏನಂತ ಹೇಳಿ ಸ್ಪಷ್ಟವಾಗಿ ಅಲ್ಲಿ ವಿವರಿಸಲ್ಪಟ್ಟಿದೆ. But God is breaking that curse right now. ಆದರೆ ದೇವರಿಗೆ ಸ್ತೋತ್ರ, ದೇವರು ಈ ಕತ್ತಲನ್ನು ಮುರಿತಾ ಇದ್ದಾನೆ, ಈ ಶಾಪವನ್ನು.